ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಈಗಾಗಲೇ ಏನು ಚುನಾವಣೆ ನಡೆಯಿತು ಅನ್ನೋದು ಕುರಿತಾಗಿ ತಾವುಗಳು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಏನು ಅಡ್ಡ ಮತದಾನ ನಡೆದಿರುವ ಸಂದರ್ಭದಲ್ಲಿ 4 ಜನ ಶಾಸಕರು ಯಾರು ಅನ್ನುವ ಹುಡುಕಾಟದಲ್ಲಿ JDS ಪಾಳೆಯದ ಏನು ದೇವೇಗೌಡರ ಕುಟುಂಬದ ಒಂದು ಏನು ಸಾಮೂಹಿಕವಾಗಿ ಒಂದು ಸಭೆಯನ್ನ ಮಾಡ್ತಾರೆ, ಮೀಟಿಂಗ್ ಅನ್ನ ಕರೆದಿರ್ತಾರೆ. ಆ ಮೀಟಿಂಗ್ ನಲ್ಲಿ 4 ಜನ ಭಾಗವಹಿಸ್ತಿರ್ತಾರೆ. ಯಾರು ಎಂತನೋ ತಮ್ಗೆ ಗೊತ್ತಿಲ್ಲ. ಅಂದ್ರೆ JDS ಶಾಸಕರ ಸಭೆಯಲ್ಲಿ ಕರೆದಿರುವಂತ ಸಭೆಯಲ್ಲಿ ಒಬ್ಬ ಹೆಣ್ಣು ಮಗಳ ಶಾಸಕಿ ಯಾರಂತ ತಮಗೆ ಗೊತ್ತಿರ್ಬೋದು. ಯಾಕೆಂದ್ರೆ ಈ ವಿಚಾರವಾಗಿ ಅಲ್ಲಿ ಏನಮ್ಮ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿ ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವರು ಅದಕ್ಕೆ ಕೇಳಿದಾಗ ಅಲ್ಲಿ ತಡಬಡ್ಸನೆ ಅವರು ಗಾಬರಿಯಿಂದ ನೋಡ್ತಾರೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಆದಾಗ ಬೇರೆ ವಿಚಾರದಲ್ಲಿ ಸ್ವಲ್ಪ ತರಾಟೆಗೆ ತಗೊಂಡಿರಬಹುದು ಅನ್ನೋ ವಿಚಾರನು ಕೂಡ ದೇವೇಗೌಡರ ಕುಟುಂಬ ಮಾಡ್ತಾ ಇದೆ. ಯಾಕೆಂದ್ರೆ ನನ್ನ ಬಾಗಿಲು ಸದಾ ತೆರೆದಿದೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಬಹುದು ಅನ್ನೋ ವಿಚಾರನು ಕೂಡ ಬಹಳ ದುಃಖದಿಂದ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ತಾವುಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಏನು ಶಾಸಕಿ ಹೆಣ್ಣು ಮಗಳದು ಮುಖ ಯಾವ ರೀತಿ ಆಗಿದೆ, ಏನೆಲ್ಲ ಆಯ್ತು ಘಟನೆ ಅನ್ನೋದು ಕೂಡ ಈಗ ಸವಿಸ್ತಾರವಾಗಿ ತಿಳಿಸ್ತಾ ಬರ್ತಾ ಇದೀವಿ. ಅಂದ್ರೆ ಕಾರಣ ಒಂದೇನೆ, ಯಾಕೆ ಅಡ್ಡ ಮತದಾನ ನಡೀತು, ತಿಂದು ಮನೆಗೆ ದ್ರೋಹ ಬಗದ್ರ ಅನ್ನೋ ವಿಚಾರವನ್ನು ಕೂಡ ಸ್ವಲ್ಪ ಗೊಂದಲದಲ್ಲಿ ಇದ್ರೂ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಯುವ ವಿಚಾರ ಏನಂದ್ರೆ, ಎಲ್ಲೋ ಒಂದು ಕಡೆ ಈಗ ಬಿಜೆಪಿ ಮತ್ತು JDS ಒಂದಾದ ವಿಚಾರದಲ್ಲಿ ಏನು 4 ಜನ ಅಡ್ಡ ಮತದಾನ ಮಾಡಿದಾಗ ಮತ್ತು ಈ ಹೆಣ್ಣು ಮಗಳು ಅಡ್ಡ ಮತದಾನ ಮಾಡಿದಾರ ಅಥವಾ ಇಲ್ವಾ, ಯಾಕೆ ಆ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಅನ್ನೋದನ್ನು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಇನ್ನು ಹೊಡೆದು ಬೀಳುತ್ತಾ ಅಥವಾ ಬೇರೆ ರೀತಿ ಆಗುತ್ತೆ. ಅದ್ರೆ ನೇರವಾಗಿನೇ ನಮ್ಮ ಮನೆ ಬಾಗಿಲು ತೆರೆದಿದೆ, ದಯವಿಟ್ಟು ಯಾರು ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಬಹಳ ದುಃಖದಿಂದ ಮತ್ತು ನೋವಿನದಿಂದ ಹೇಳಿರುವಂತ ವಿಚಾರ. ಯಾಕೆಂದ್ರೆ ಈಗ ಕಾಂಗ್ರೆಸ್ ಅವರಿಗೆ ಈಗಾಗಲೇ ಏನು DK ಶಿವಕುಮಾರ್ CM ಆದ ಮೇಲೆ ಇದೊಂದು ಹೊಸ ತಂತ್ರ ಎನ್ನುವುದು ಮತ್ತೆ ಬಿಜೆಪಿಯನ್ನ ಮತ್ತೆ ಮಲಗಿಸ್ತಾರ ಅನ್ನುವ ವಿಚಾರ ಕೂಡ ಇದೊಂದು ಸಣ್ಣ ಉದಾಹರಣೆಯಾಗಿ ಕಾಣ್ತಿರುವಂತದ್ದು. ಇದು VMTV ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳ್ಬೇಕಂದ್ರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಥವಾ ಏನೆಲ್ಲ ಬರ್ಬೋದು, ಯಾಕೆ ಬರ್ಬೋದು ಅನ್ನೋದನ್ನು ಕೂಡ ನಮ್ಮ VMTV ಕರ್ನಾಟಕದಲ್ಲಿ ತಿಳಿಸ್ತಾ ಬರ್ತಾ. ಆದ್ರೆ ಈ ವಿಚಾರ ಏನು ಪ್ರತ್ಯೇಕವಾಗಿನೇ JDS ಕಡೆಯಿಂದ ಇದನ್ನ ಮೀಟಿಂಗ್ ಅನ್ನ ಕರೆಯಲಾಯಿತು. ಈ ಮೀಟಿಂಗ್ ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ದೇವೇಗೌಡರ ಕುಟುಂಬದ ಏನು ಗೌಡ್ರು ಬಹಳ ಒಂದು ದುಃಖಿತವಾಗಿದ್ರು. ಅದರಲ್ಲಿ ಎಸ್ಪೆಷಲ್ ವಾಗಿ ಹೆಣ್ಣು ಮಗಳು ಏನು ಸಿಸ್ಟರ್ ನೀನು ಏನ್ ಮಾಡ್ತಾ ಇದೀಯಾ, ಸ್ವಲ್ಪ ಕ್ಷೇತ್ರದಲ್ಲಿ ಏನಾದ್ರೂ ಮಾಡಿದೀಯಾ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳಿರುವಂತ ವಿಷಯಗಳನ್ನು ಬಹಳ ಪ್ರಸ್ತಾಪವಾಗಿತ್ತು. ತಮ್ಮ ಅಭಿಪ್ರಾಯಗಳನ್ನ ಏನಲ್ಲ ಆಗುತ್ತೆ ಮುಂದುವರಿತೆ ಅನ್ನೋದನ್ನು ಕೂಡ ನಮ್ಮ VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಬರ್ತಾ ಇದ್ವಿ. ಕಾರಣ ಒಂದೇನೆ, ಆದ್ರೆ ಏನೆಲ್ಲ ರಾಜಕೀಯ ಬೆಳವಣಿಗೆ ಆಗುತ್ತೆ ಮುಂದೆಲ್ಲ ಹೋಗುತ್ತೆ ಅನ್ನೋದನ್ನು ಕೂಡ ತಾವು ಸವಿಸ್ತಾರವಾಗಿ ತಿಳಿಸ್ತಾ ಬರ್ತಾ ಇದ್ದೀವಿ. ತಮ್ಮ ಅಭಿಪ್ರಾಯ ಅನಿಸಿಕೆಗಳ ರಾಜ್ಯ ರಾಜಕಾರಣದಲ್ಲಿ ತಲ್ಲೋಲನ ಏನೆಲ್ಲ ಉಂಟಾಗುತ್ತೆ ಅನ್ನೋದನ್ನು ಕೂಡ ಇನ್ನು ಮುಂದೆ ಬೆಳವಣಿಗೆ ಕಾಣಬಹುದು. ಯಾಕಾಗಲೇ ಈಗಾಗಲೇ ಅಧಿಕಾರ ಸ್ವೀಕರಿಸುವಂತ DK ಶಿವಕುಮಾರ್ ಅವರು ಏನೆಲ್ಲ ತಂತ್ರ ಹಿಡಿತಾ ಇದ್ದಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು.